ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಪುಂಡಿ ಪಲ್ಯ ರೊಟ್ಟಿ ಮಾಡಾಕತ್ತೀನಿ ರೀ. ಪುಂಡಿ ಪಲ್ಯ ಹೆಂಗೆ ಮಾಡೋದು ಅಂಥೇಳಿ ನೋಡಮ್ರಿ. ಅದಕ್ಕಿಂತ ಮುಂಚೆ ಪುಂಡಿ ಪಲ್ಯನ ಸೋಸ್ಕೊನನ್ರಿ. ಎಲೆ ಎಲ್ಲ ಸೋಸ್ಕೊಂಡು ಒಂದು ತಾಟ್ನ್ಯಾಗ ಹಾಕ್ಕೊನನ್ರಿ. ಇವತ್ತು ನೋಡ್ರಿ ಮಳೆ ಎಷ್ಟು ಜೋರು ಐತಂದ್ರೆ ಭಾಳ ಮಳೆ ಐತ್ರಿ. ಇವತ್ತು ಕ್ಲೈಮೇಟ್ನೂ ಚಲೋ ಐತ್ರಿ. ದಿನ ಬಿಸಿಲು ಅಂತೀವ್ರಿ. ಇವತ್ತು ನೋಡ್ರಿ ಮಳೆ ಮುಂಜಾನೆ ತೊಗೊಂಬಿಟ್ಟೈತ್ರಿ. ಅದಕ್ಕೆ ಕ್ಲೈಮೇಟ್ ಚಂದ ಐತ್ರಿ ಇವತ್ತು. ಮತ್ತೇನು ಹೇಳೋದಪ್ಪ ಅಂದ್ರೆ, ನಾವು ಈಗ ಲಾಗ್ ಸ್ಟಾರ್ಟ್ ಮಾಡೀವ್ರಿ. ಆದಷ್ಟು ಒಳ್ಳೆ ರೀತಿಯಿಂದ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ರೀ. ಮತ್ತೇನಪ್ಪ ಅಂದ್ರೆ ನೋಡ್ರಿ, ನಾವು ಬಿಸಿಲು ಅಂತ ದಿನ 2-3 ದಿನ ಆತ್ರಿ. ಎಷ್ಟು ಬಿಸಿಲಪ್ಪ ಅಂದ್ರೆ ಅಷ್ಟು ಬಿಸಿಲು ಇರ್ತಿತ್ತು. ಇವತ್ತು ಒಂದು ದಿನ ಮಳೆಗೆ ನೋಡಿ ಮತ್ತೆ ಮಳೆ ಬಂತಂತೆ. ಮನುಷ್ಯ ಯಾವುದಕ್ಕೂ ತಡ್ಕೊನಲ್ಲ ನೋಡ್ರಿ. ಮತ್ತು ಪುಂಡಿ ಪಲ್ಯ ಬಗ್ಗೆ ಹೇಳೋದಂದ್ರೆ, ಬಿಸಿ ರೊಟ್ಟಿ ಪುಂಡಿ ಪಲ್ಯ ಅಂದರೆ ನಮ್ಮ ಉತ್ತರ ಕರ್ನಾಟಕದವ್ರಿಗೆ 2 ಹೊಟ್ಟೆ. ಇನ್ನೂ ಉಣ್ಬೇಕಂತ ಒಂಥರ ಫೇವ್ರೇಟ್ ರೀ ಅದು ಡಿಶ್. ಹಾಗಾಗಿ ನಮ್ಮ ಮನೆಯವ್ರಿಗೂ ಪುಂಡಿ ಪಲ್ಯ ಅಂದ್ರೆ ಭಾಳ ಇಷ್ಟ ರೀ. ಹಾಗಾಗಿ ಪುಂಡಿ ಪಲ್ಯ ರೊಟ್ಟಿ ಮಾಡ್ಬೇಕಂತ ಮಾಡ್ಕತ್ತೀನಿ ರೀ. ನೋಡೋಣ್ರಿ ಲಾಗ್ನಾಗ ಎಲ್ಲರೂ ನೋಡಿ ಮಾಡಲಿ ಅಂತ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೈತ್ರಿ ಪುಂಡಿ ಪಲ್ಯ ರೊಟ್ಟಿ. ನಾನು ಇವತ್ತು ಮಾಡಕತ್ತೀನಲ್ರಿ, ಲಾಗ್ನಾಗ ತೋರ್ಸಕತ್ತೀನಿ. ಹಾಗಾಗಿ ಸೋಸ್ಕೊಂಡು ಒಂದು ತಾಟ್ನ್ಯಾಗ ಹಾಕ್ಕೊಂಡು ಅದನ್ನೇನು ಮಾಡನ್ರಿ, ಒಂದು ಯಾವ್ದಾರ ಬೋಗುನ್ಯಾಗರ ಇಲ್ಲ ನಾವು ಏನು ಯೂಸ್ ಮಾಡ್ತೀವಿ ಬೋಗುನ್ಯಾರ ಇಲ್ಲ ಯಾವುದಾದ್ರೂ ತೊಗೊಂಡು ಸ್ವಲ್ಪ ತೊಳೆಯನ್ರಿ. 2 ಸಲ ತೊಳೆದು ಅದನ್ನೇನು ಮಾಡಿಬಿಡನ್ರಿ ಅಂದ್ರೆ ಅದ್ರೊಳಗೆ ಮಣ್ಣು ಅದೇನು ಇರ್ತೈತಲ್ರಿ. ಹಾಗಾಗಿ ತೊಳ್ಕೊಂಡು ಒಂದು 2 ಸಲ ತೊಳ್ಕೊಂಡಕ್ಕೆ ಏನು ಅಡ್ಡಿ ಇಲ್ಲರಿ. ಅದು ಹಾಗಾಗಿ ಸ್ವಚ್ಛಗೆ ತೊಳ್ಕೊಂಡು ಅಷ್ಟು ಮ್ಯಾಗದಿಲ್ಲ ಇಲಿ ತೊಗೊಂಡು ಬರ್ರಿ ಇದ್ರ ನೀರಿನಂದು. ತೊಗೊಂಡಾಗಿಂದ ಮತ್ತೇನು ಮಾಡನ್ರಿ, ಒಂದು ಎದ್ರಾಗರ ಹಾಕ್ಕೊಂಡು ಕುದಿಸಕ್ಕೆ ಇಡನ್ರಿ. ಒಂದು ಯಾವುದಾದ್ರೂ ನಮ್ಮ ಉತ್ತರ ಕರ್ನಾಟಕ ಸೈಡ್ ಏನಂತೀವಿ ಬೊಗಣಿ, ದಬರಿ, ಗುಂಡಿ ಇಂಥವ ಯೂಸ್ ಮಾಡ್ತೀವಿ ರೀ. ಹಾಗಾಗಿ ನಾವು ಗುಂಡಾಗ ಇಡಾಕತ್ತೀವಿ ರೀ ಕುದಿಸಕ್ಕೆ. ಒಂದಷ್ಟು ನೀರು ಹಾಕಿ, ಸ್ವಲ್ಪ ನೀರು ಹಾಕಿದ್ರೆ ಅಡ್ಡಿ ಇಲ್ರಿ. ಯಾಕಂದ್ರೆ ಕುದಿಯಾಕದು ಭಾಳ ನೀರು ಹಿಡಿದ್ರೆ ಚಲೋ ಆಗಲ್ರಿ. ಹಾಗಾಗಿ ಸ್ವಲ್ಪ ನೀರು ಹಾಕಿಟ್ರೆ ಜಲ್ದಿ ಕುದ್ಬಿಡ್ತೈತಿ. ಕುದಿಲ್ರಿ ಅದು ಕುದಿಯೋದ್ರಾಗ ನಾವು ಒಂದು ಸ್ವಲ್ಪ ಬ್ಯಾಳೆ ಹಾಕ್ಕೋಬೇಕು ರೀ. ಒಂದಷ್ಟು ಕುಕ್ಕರ್ನಾಗ ಒಂದು ಗ್ಲಾಸ್ ಅರ್ಧ ಗ್ಲಾಸ್ ಆದ್ರೆ ರಗಡ್ ಹಾಕವ್ರಿ. ಕುದಿಯಾಕಿಟ್ಟು ಸ್ವಲ್ಪ ತೊಳೆದು ಕುದಿಯಾಕಿಟ್ಟು ಅದ್ರೊಳಗೆ ಸ್ವಲ್ಪ ಧೂಳು ಇರ್ತೈತಲ್ಲ, ಹಾಗಾಗಿ ಸ್ವಲ್ಪ ತೊಳೆದು ಕುದಿಯಾಕಿಡನ್ರಿ. ಒಂದು ವಿಸಿಲ್ ಆದ್ರೆ ರಗಡ್ ಹಾಕೈತ್ರಿ, ಎಲ್ಲ ಕುದ್ದು ಬಿಡ್ತೈತಲ್ಲ. ಹಾಗಾಗಿ ಒಂದು ವಿಸಿಲ್ ಹಾಕ್ತೀನಿ. ಇತ್ತಾಗ ಒಂದು ಕಡೆ ಪುಂಡಿ ಪಲ್ಯ ಕುದಿಲಿ, ಒಂದು ಕಡೆ ಬ್ಯಾಳಿಗಿಟ್ಟು ಕುದಿಸ್ಕೊಂಡು ಕುದ್ದಿದ್ದು ಏನು ಮಾಡಿದ್ದು ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ಕುದ್ದಿದ್ರೆ ಒಂದು ಸ್ವಲ್ಪ ಒಂಥರ ಮೆತ್ತಗಾಗಿರ್ಬೇಕು ರೀ. ಗಿಂಜಿದ್ರೆ ಹಣ್ಣಾಗಿರ್ಬೇಕು. ಅವಾಗ ಅಲ್ಲಿ ಮಟನೂ ಕುದಿಸಿ ನೋಡ್ಬೇಕು ಚಲೋ. ಆಮೇಲೆ ಏನು ಮಾಡ್ಬೇಕಂದ್ರೆ ಕುದ್ದಿದ್ದು ಇಳಿಸಿ ಒಂದಿಷ್ಟು ಮೆಣಸಿನ್ಕಾಯಿ ತೊಗೊಂಡು ಹುರಿದು ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರಿದ್ರೂ ಅಡ್ಡಿ ಇಲ್ಲ. ಒಂಥರ ಎಣ್ಣೆ ಹಾಕ್ಕೊಂಡು ಹುರಿದ್ರೆ ಸ್ವಲ್ಪ ಟೇಸ್ಟ್ ಆಗುತ್ತೆ ಪುಂಡಿ ಪಲ್ಯ. ಒಬ್ಬೊಬ್ಬರು ನಾವು ಎಷ್ಟೋ ಸಲ ಹಸಿ ಮೆಣಸಿನ್ಕಾಯಿ ಹಂಗೆ ಹಾಕಿನೂ ಮಾಡ್ತೀವಿ ರೀ, ಟೇಸ್ಟ್ ಆಗುತ್ತೆ.
ಸ್ವಲ್ಪ ಜಾಸ್ತಿ ಟೇಸ್ಟ್ ಬರಲಿ ಅಂತ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿದ್ರೆ ಟೇಸ್ಟ್ ಆಗುತ್ತಂತ ಹಾಕ್ಕೊಳೋದು ಅಷ್ಟೆ. ಸೈಡೆಲ್ಲ ಪುಂಡಿ ಪಲ್ಯ, ಕಿರಿಕ್ಸಾಲಿ ಇಂಥ ತಪ್ಪಲ ಪಲ್ಯ ಜಾಸ್ತಿ ರೀ ನಮ್ಮ ಸೈಡ್. ಕಳೆ ಕೊಂಡ್ರೆ ನೀನೇನು ಮಳೆ ಸ್ಟಾರ್ಟ್ ಆದ್ರೆ ಕಳೆ ಬರ್ತೈತೆ ರೀ, ಅದ್ರ ಕಿರಿಕ್ಸಾಲಿ ಅಂಕರ್ ಜಗ್ಗು ಸಿಗ್ತೈತೆ ರೀ, ಅದು ಗಂಟು ಟೇಸ್ಟ್ ಆಗುತ್ತೆ ರೀ ಪಲ್ಯ, ಕಿರಿಕ್ಸಾಲಿ ಪಲ್ಯ. ಹುರ್ಕೊಂಡು ತೊಗೊಂಡು ಏನಲ್ಲಿ ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ, ಜೀರಿಗೆ ಇವು ಮೂರನ್ನ ಏನು ಮಾಡ್ಯಾನ್ರಿ ಒಳ್ಕಲ್ಲ ರುಬ್ಕೊಳನ್ರಿ. ಹಿಂಡಿಕಲ್ಲು, ನಾವು ಹಿಂಡಿಕಲ್ಲು ಅಂತೇವೆ ರೀ. ರುಬ್ಕೊಳನ್ರಿ, ಸಣ್ಣಗೆ ರುಬ್ಕೊಂಡ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸಣ್ಣಗೆ ರುಬ್ಬಿ ಆಮೇಲೆ ಏನೈತಿ ಅದು ಪುಂಡಿ ಪಲ್ಯದ ನೀರು ಏನೈತಿ ರೀ ಬಸಿದು ಬಿಡೋಣ್ರಿ. ಅದನ್ನ ಎಷ್ಟು ನೀರು ಬಸಿದ್ರಂದ್ರೆ ನಮ್ಗೆ ಸ್ಮ್ಯಾಶ್ ಮಾಡೋಕೆ ಕರೆಕ್ಟ್ ಆಕೈತೆ ರೀ, ಕರೆಕ್ಟ್ ಆಗುತ್ತೆ. ಆಮೇಲೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡು ಅದಕ್ಕೆ ನಾವೇನು ಮಸಾಲೆ ಹಾಕಿದ್ವಲ್ಲ, ಮಸಾಲೆ ಅನ್ನೋಕಿನ ಅದು ಹಿಂಡಿ ಹಾಕಿ ಸ್ಮ್ಯಾಶ್ ಮಾಡ್ಬೇಕು. ಮತ್ತೊಮ್ಮೆ ಮಾಡ್ತೀನಿ. ಸ್ಮ್ಯಾಶ್ ಮಾಡಿ ಚಲೋತ್ನಾಗ ಸ್ಮ್ಯಾಶ್ ಮಾಡಿದರೆ ಅದಕ್ಕೊಂದು ತಟ್ಟಿಗೆ ಅರ್ಶಿಣ ಪುಡಿ ಹಾಕ್ಕೊತೀನಿ ಸ್ವಲ್ಪ ಹಾಕಿ ಮತ್ತೊಮ್ಮೆ ಸ್ಮ್ಯಾಶ್ ಮಾಡಿ ಬ್ಯಾಳೆ ಒಂದು ಸೀಟಿ ಅದು ರಗಡಾಕೈತಿ. ಅದಕ್ಕೆ ಏನು ಮಾಡಿಬಿಡೋಣ, 2-3-4 ಸ್ಪೂನ್ ಅಷ್ಟು ಬ್ಯಾಳೆ ಹಾಕ್ಕೊಂಬಿಟ್ರೆ ಚಲೋ ಆಕೈತಿ. ಅದಕ್ಕೆ ತಕ್ಕಂಗೆ ಹುಳಿ ತಕ್ಕಂಗೆ ಇಷ್ಟೂ ಸ್ಮ್ಯಾಶ್ ಮಾಡಿ ನಮಗೆ ಬೇಕಂದ್ರೆ ಒಲೆ ಮೇಲೆ ಇಟ್ಕೊಬೋದು. ಬೇಡಪ್ಪ ನಾವು ಹಂಗೆ ತಿಂತೀವಿ ಅಂತಂಗೆ ಹಂಗಾದ್ರೂ ತಿನ್ಬೋದು. ಮತ್ತು ರೊಟ್ಟಿ ಮಾಡನ್ರಿ. ರೊಟ್ಟಿ ಮಾಡೋಕೆ ಹಿಟ್ಟಿನ ನೀರು ಹಾಕೀನಿ. ಹಿಟ್ಟಿನ ನೀರು ಹಾಕಿ ತಿರುಗ್ಕೊಂಡೀನಿ. ಈಗ ನಾವು ಹಿಟ್ಟಿನಾಗ ಹಾಕಿ ಹಂಗೆ ರೌಂಡ್ ಮಾಡಿ ಕಲ್ಸೋಕಿನ ಬೋಗುಣಿ ಹಾಕಿ ಮಾಡಿದ್ರೆ ಹೋಳಿಗೆ ಆದಂಗೆ ಆಕ್ಕಾವ್ರಿ ರೊಟ್ಟಿ. ಹಾಗಾಗಿ ನಾವು ನಮ್ಮ ಮನ್ಯಾಗೆಲ್ಲರೂ ನಾವು ಬೋಗುಣ್ಯಾಗ ಹಾಕಿ ಕಲಿಸ್ಕೊಳದ್ರಿ ಜಿಗಿನ. ಹಾಗಾಗಿ ಒಂಥರ ಮೆತ್ತಗೆ ಚಲೋ ಆಕ್ಕಾವ ರೊಟ್ಟಿ. ಹಿಟ್ಟು ನಾದ್ಕೊಂಡು ಆಗೈತೆ ರೀ. ಈಗ ನಾದ್ಕೊಂಡು ಬಿಟ್ಟಿನಿ, ರೊಟ್ಟಿನೂ ರೆಡಿ ಆಯ್ತು ನೋಡ್ರಿ. ಒಂದಿಷ್ಟು ಕಾಯಿಪಲ್ಲೆ ಇದ್ದವ್ರೆ ಕಾಯಿಪಲ್ಲೆ ಸೆಟ್ ಮಾಡಿದ್ನಿ. ರೊಟ್ಟಿನೂ ಆಯ್ತು, ಪುಂಡಿ ಪಲ್ಯನೂ ಆಯ್ತು, ರೊಟ್ಟಿನೂ ಆಯ್ತು. ಬೆನ್ಯಾಕತ್ತೈತೆ ರೀ ರೊಟ್ಟಿ. ಪುಂಡಿ ಪಲ್ಯ ಆಯ್ತು, ರೊಟ್ಟಿ ಆಯ್ತು, ಬರ್ರಿ ಉಣ್ಣೋಣ್ರಿ.